ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಚಾನಲನ್ನು ನೀವು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ನಲ್ಲಿ ಕರುನಾಡ ಪಾಠಶಾಲೆ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ. ಸೊ ಅಲ್ಲಿ ನೀವು ನಮಗೆ ಫಾಲೋ ಮಾಡ್ಬೋದು. ನಮ್ಮ ಚಾನಲ್ಗೆ ಈಗಾಗಲೇ 1000 ಸಬ್ಸ್ಕ್ರೈಬರನ್ನು ಪೂರೈಸಿದೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸ ಸರ್ಕಾರಿ ಪಠ್ಯಪುಸ್ತಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನ ಯಾವುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನ ಯಾವುದಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶಾತವಾಹನರು ಸರಿಯಾದ ಉತ್ತರ ಆಗಿರುತ್ತದೆ. ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನ ಯಾವುದೆಂದರೆ ಶಾತವಾಹನರು ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಶಾತವಾಹನರು ಯಾರ ಸಾಮಂತರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಶಾತವಾಹನರು ಯಾರ ಸಾಮಂತರಾಗಿದ್ದಾರೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೌರ್ಯರು ಸರಿಯಾದ ಉತ್ತರ ಆಗಿರುತ್ತದೆ. ಶಾತವಾಹನರು ಮೌರ್ಯರ ಸಾಮಂತರಾಗಿದ್ದರು. ಮುಂದಿನ ಪ್ರಶ್ನೆ, ಶಾತವಾಹನರ ಸ್ಥಾಪಕ ಯಾರು? ಸೊ ಶಾತವಾಹನರ ಸ್ಥಾಪಕ ಯಾರೆಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಶ್ರೀಮುಖ. ಶ್ರೀಮುಖ ಶಾತವಾಹನರ ಸ್ಥಾಪಕನಾಗಿರ್ತಾನೆ. ಮುಂದಿನ ಪ್ರಶ್ನೆ, ಶಾತವಾಹನರ ರಾಜಧಾನಿ ಯಾವುದು? ಸೊ ಶಾತವಾಹನರ ರಾಜಧಾನಿ ಯಾವುದೆಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪೈಠಾಣ. ಪೈಠಾಣ ಅಥವಾ ಪ್ರತಿಷ್ಠಾನ ಅಂತ ಹೇಳ್ತೇವೆ. ಸೊ ಪೈಠಾಣ ಅಥವಾ ಪ್ರತಿಷ್ಠಾನ ಎಂಬುದು ಶಾತವಾಹನರ ರಾಜಧಾನಿ ಆಗಿತ್ತು. ಶಾತವಾಹನರ ಪ್ರಸಿದ್ಧ ದೊರೆ ಯಾರು? ಸೊ ಶಾತವಾಹನರ ಪ್ರಸಿದ್ಧ ದೊರೆ ಯಾರೆಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರ ಪ್ರಸಿದ್ಧ ದೊರೆ ಆಗಿರ್ತಾನೆ. ಮುಂದಿನ ಪ್ರಶ್ನೆ, ಗೌತಮಿಪುತ್ರ ಶಾತಕರ್ಣಿ ಕುರಿತು ತಿಳಿಸುವ ಶಾಸನ. ಸೊ ಗೌತಮಿಪುತ್ರ ಶಾತಕರ್ಣಿಯ ಕುರಿತು ತಿಳಿಸುವ ಶಾಸನ ಯಾವುದೆಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ನಾಸಿಕ ಶಾಸನ. ನಾಸಿಕ ಶಾಸನದಲ್ಲಿ ಗೌತಮಿಪುತ್ರ ಶಾತಕರ್ಣಿಯ ಕುರಿತು ನಮಗೆ ತಿಳಿದು ಬರುತ್ತದೆ. ಮುಂದಿನ ಪ್ರಶ್ನೆ, ಶಾತವಾಹನರು ಯಾವ ಧರ್ಮದ ಅನುಯಾಯಿಗಳಾಗಿದ್ದರು? ಸೊ ಶಾತವಾಹನರು ಯಾವ ಧರ್ಮದ ಅನುಯಾಯಿಗಳಾಗಿದ್ದಾರೆಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ವೈದಿಕ ಧರ್ಮ. ಸೊ ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಮುಂದಿನ ಪ್ರಶ್ನೆ, ಗಾಥಾ ಸಪ್ತಸತಿ ಅಥವಾ ಗಥಾ ಸಪ್ತಸತಿ ಕೃತಿಯನ್ನು ರಚಿಸಿದವರು ಯಾರು? ಸೊ ಗಥಾ ಸಪ್ತಸತಿ ಎಂಬ ಕೃತಿಯನ್ನು ಬರೆದವರು ಯಾರೆಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹಾಲ. ಹಾಲ ಎಂಬುವನು ಗಥಾ ಸಪ್ತಸತಿ ಎಂಬ ಕೃತಿಯನ್ನು ರಚಿಸ್ತಾನೆ. ಮುಂದಿನ ಪ್ರಶ್ನೆ, ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಭೂದಾನ ಮಾಡಿದ ಮೊದಲ ಮನೆತನ ಯಾವುದು? ಸೊ ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಭೂದಾನ ಮಾಡಿದ ಮನೆತನ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಶಾತವಾಹನರು ಸರಿಯಾದ ಉತ್ತರ ಆಗಿರುತ್ತದೆ. ಶಾತವಾಹನರು ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಅತಿ ಉದ್ದವಾದ ಚೈತ್ಯ ಇರುವುದು. ಸೊ ಭಾರತದ ಅತಿ ಉದ್ದವಾದ ಚೈತ್ಯ ಇರುವುದು ಎಲ್ಲಿಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಾರ್ಲೆ. ಸೊ ಕಾರ್ಲೆಯಲ್ಲಿ ನಾವು ಭಾರತದ ಅತಿ ಉದ್ದವಾದ ಚೈತ್ಯವನ್ನು ಕಾಣಬಹುದಾಗಿದೆ. ಮುಂದಿನ ಪ್ರಶ್ನೆ, ಶಾತವಾಹನರ ರಾಜಧಾನಿಯಾದ ಪ್ರತಿಷ್ಠಾನ ಅಥವಾ ಪೈಠಾಣ ಪ್ರಸಿದ್ಧಿ ಪಡೆದದ್ದು. ಸೊ ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಕೇಳಿದ್ದಾರೆ. ಶಾತವಾಹನರ ರಾಜಧಾನಿಯಾದ ಪೈಠಾಣ ಅಥವಾ ಪ್ರತಿಷ್ಠಾನ ಎಂಬುದು ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹತ್ತಿ ಬಟ್ಟೆಗೆ ತುಂಬ ಪ್ರಸಿದ್ಧಿಯಾಗಿದೆ. ಮುಂದಿನ ಪ್ರಶ್ನೆ, ಆಂಧ್ರ ಭತ್ಯರು ಎಂದು ಯಾರನ್ನು ಕರೆಯುತ್ತಾರೆ ಅಥವಾ ಆಂಧ್ರ ಭತ್ಯರು ಎಂದು ಯಾರನ್ನು ಕರೆಯುವರು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶಾತವಾಹನರು. ಶಾತವಾಹನರಿಗೆ ಆಂಧ್ರ ಭತ್ಯರು ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ತ್ರೈಸಮುದ್ರ ತೋಯ ಪಿತವಾಹನ, ಪಿತಾಮಹಲ ಪಿತವಾಹನ ಎಂಬುದು ಯಾರ ಬಿರುದು? ಸೊ ತ್ರೈಸಮುದ್ರ ತೋಯ ಪಿತಾವಾಹನ ಎಂಬುದು ಯಾರ ಬಿರುದಾಗಿದೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗೌತಮಿಪುತ್ರ ಶಾತಕರ್ಣಿ ಆಗಿರುತ್ತೆ. ಗೌತಮಿಪುತ್ರ ಶಾತಕರ್ಣನಿಗೆ ತ್ರೈಸಮುದ್ರ ತೋಯ ಪಿತಾವಾಹನ ಎಂಬ ಬಿರುದು ಇತ್ತು. ಮುಂದಿನ ಪ್ರಶ್ನೆ, ದಕ್ಷಿಣಪತೇಶ್ವರ ಎಂಬುದು ಯಾರ ಬಿರುದು ಅಥವಾ ದಕ್ಷಿಣಪತೇಶ್ವರ ಎಂಬ ಬಿರುದು ಹೊಂದಿದ ಶಾತವಾಹನರ ಅರಸ ಯಾರು?
ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವಸಿಷ್ಠಪುತ್ರ ಪುಲಮಾಯಿ. ಆಪ್ಷನ್ ಡಿ ವಸಿಷ್ಠಪುತ್ರ ಪುಲಮಾಯಿ. ಸೊ ದಕ್ಷಿಣ ಪತೇಶ್ವರ ಎಂದು ಬಿರುದು ಹೊಂದಿದ ಶಾತವಾಹನರ ಅರಸ ಅಂತ ಕೇಳಿದ್ದಾರೆ. ಸೊ ಅವ್ರು ಕೇಳಿರೋದು ಶಾತವಾಹನರ ಅರಸ. ಸೊ ದಕ್ಷಿಣ ಪತೇಶ್ವರ ಎಂಬುದು ಇಮ್ಮಡಿ ಪುಲಕೇಶಿಯ ಬಿರುದು. ಅದೇ ರೀತಿಯಾಗಿ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಶಾತವಾಹನರ ಅರಸ ಕೂಡ ಹೊಂದಿದ್ದ. ಆ ಒಂದು ಅರಸ ಯಾರಂದರೆ ವಸಿಷ್ಠಪುತ್ರ ಪುಲಮಾಯಿ. ಯಾರಂದರೆ ವಸಿಷ್ಠಪುತ್ರ ಪುಲಮಾಯಿ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ಯಾವ ಭಾಷೆ ರಾಜ್ಯ ಭಾಷೆ ಆಗಿತ್ತು? ಸೊ ಶಾತವಾಹನರ ಕಾಲದಲ್ಲಿ ಯಾವ ಒಂದು ಭಾಷೆ ಅವರ ರಾಜ್ಯ ಭಾಷೆ ಅಥವಾ ಆಡಳಿತ ಭಾಷೆಯಾಗಿರುತ್ತೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಾಕೃತ ಭಾಷೆ ಆಗಿರುತ್ತದೆ. ಶಾತವಾಹನರ ಕಾಲದಲ್ಲಿ ಪ್ರಾಕೃತ ಭಾಷೆ ರಾಜ್ಯ ಭಾಷೆ ಆಗಿತ್ತು. ಮುಂದಿನ ಪ್ರಶ್ನೆ, ಅಜಂತಾದ ಯಾವ ಗುಹೆಗಳನ್ನು ಶಾತವಾಹನರ ಕಾಲದ ಚಿತ್ರಕಲೆಯನ್ನು ಹೊಂದಿದೆ? ಸೊ ಅಜಂತಾದಲ್ಲಿರುವಂಥ ಗುಹೆಗಳಲ್ಲಿ ಶಾತವಾಹನರ ಕಾಲದ ಚಿತ್ರಕಲೆಯನ್ನು ಹೊಂದಿವೆ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಬಿ 9 ಮತ್ತು 10. 9 ಮತ್ತು 10ನೇ ಗುಹೆಗಳು ಶಾತವಾಹನರ ಕಾಲದ ಚಿತ್ರಕಲೆಯನ್ನು ಹೊಂದಿವೆ. ಮುಂದಿನ ಪ್ರಶ್ನೆ, ಶಾತವಾಹನರ ಕಾಲದ ಪ್ರಮುಖ ಸ್ತೂಪಗಳು ಯಾವುವು? ಸೊ ಶಾತವಾಹನರ ಕಾಲದ ಪ್ರಮುಖ ಸ್ತೂಪಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಆಪ್ಷನ್ ಬಿ ಅಮರಾವತಿ ಮತ್ತು ನಾಗಾರ್ಜುನ ಕೊಂಡ. ಸೊ ಯಾವುದಂದರೆ ಅಮರಾವತಿ ನಾಗಾರ್ಜುನ ಕೊಂಡ ಶಾತವಾಹನರ ಕಾಲದ ಪ್ರಮುಖ ಸ್ತೂಪಗಳಾಗಿರ್ತವೆ. ಸೊ ನಮ್ಮ ಚಾನಲಲ್ಲಿ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ PC, PSI, SDA, FDA, PDO, ಗ್ರಾಮ ಲೆಕ್ಕಿಗ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಪಯುಕ್ತ ಮಾಹಿತಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಈಗಾಗಲೇ ಅಪ್ಲೋಡ್ ಮಾಡ್ತಾ ಬಂದಿದ್ದೇವೆ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಒಂದು ಬಾರಿ ನಮ್ಮ ಚಾನಲನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಪ್ರಶ್ನೆ, ಶಾತವಾಹನರ ಆರ್ಥಿಕ ಸ್ಥಿತಿಯಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಯಾರು? ಸೊ ಶಾತವಾಹನರ ಆರ್ಥಿಕ ಸ್ಥಿತಿಯಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಆಪ್ಷನ್ ಬಿ ಶ್ರೇಣಿಗಳು. ಸೊ ಶಾತವಾಹನರ ಆರ್ಥಿಕ ಸ್ಥಿತಿಯಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಯಾರಂದರೆ ಶ್ರೇಣಿಗಳು. ಮುಂದಿನ ಪ್ರಶ್ನೆ, ಯಾವ ಶಾತವಾಹನರ ದೊರೆ ಏಕಬ್ರಾಹ್ಮಣ ಎಂಬ ಬಿರುದನ್ನು ಹೊಂದಿದ್ದ? ಸೊ ಏಕಬ್ರಾಹ್ಮಣ ಎಂಬ ಬಿರುದನ್ನು ಹೊಂದಿದ್ದ ಶಾತವಾಹನರ ದೊರೆ ಯಾರೆಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೌತಮಿಪುತ್ರ ಶಾತಕರ್ಣಿ ಆಗಿರುತ್ತೆ. ಸೊ ಗೌತಮಿಪುತ್ರ ಶಾತಕರ್ಣಿ ಏಕ ಬ್ರಾಹ್ಮಣ ಎಂಬ ಬಿರುದನ್ನು ಹೊಂದಿದ್ದನು. ಮುಂದಿನ ಪ್ರಶ್ನೆ, ಬೃಹತ್ ಕಥಾ ಅಥವಾ ವಡ್ಡಾ ಕಥಾ ಎಂಬ ಬರೆದವರು ಯಾರು? ಸೊ ವಡ್ಡಾ ಕಥೆಯನ್ನು ಬರೆದವರು ಯಾರಂತ ಪ್ರಶ್ನೆ ಕೇಳಿದರೆ ವಡ್ಡಾ ಕಥೆಗಿರುವ ಇನ್ನೊಂದು ಹೆಸರು ಬೃಹತ್ ಕಥಾ. ಸೊ ಈ ಒಂದು ಬೃಹತ್ ಕಥಾ ಅಥವಾ ವಡ್ಡಾ ಕಥೆಯನ್ನು ಬರೆದವರು ಯಾರೆಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಣಾಢ್ಯ. ಗುಣಾಢ್ಯ ಬೃಹತ್ ಕಥಾ ಅಥವಾ ವಡ್ಡಾ ಕಥೆಯನ್ನು ಬರೀತಾನೆ. ಮುಂದಿನ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ನಗರ ಆಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು? ಸೊ ಶಾತವಾಹನರ ಒಂದು ಕಾಲದಲ್ಲಿ ನಗರ ಆಡಳಿತ ಯಾರ ಕೈಯಲ್ಲಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಿರ್ಗಮ ಸಭಾ. ಇವರ ಕೈಯಲ್ಲಿ ನಗರ ಆಡಳಿತವು ಇತ್ತು. ಸೊ ಶಾತವಾಹನರ ಕಾಲದಲ್ಲಿ ನಿರ್ಗಮ ಸಭಾ ಅವರ ಕೈಯಲ್ಲಿ ನಗರ ಆಡಳಿತ ಇತ್ತು. ಮುಂದಿನ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ರೈತರು ಮತ್ತು ಉತ್ಪತ್ತಿಯು ಡ್ಯಾಶ್ ಭಾಗವನ್ನು ಕಂದಾಯವಾಗಿ ರಾಜ್ಯಕ್ಕೆ ಸಲ್ಲಿಸುತ್ತಿದ್ದರು. ಸೊ ಶಾತವಾಹನರ ಕಾಲದಲ್ಲಿ ರೈತರು ತಮ್ಮ ಉತ್ಪತ್ತಿಯ ಎಷ್ಟು ಭಾಗವನ್ನು ಕಂದಾಯವಾಗಿ ರಾಜ್ಯಕ್ಕೆ ಸಲ್ಲಿಸುತ್ತಿದ್ದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 1/6 ಭಾಗದಷ್ಟು ಕಂದಾಯವಾಗಿ ರಾಜ್ಯಕ್ಕೆ ಸಲ್ಲಿಸುತ್ತಿದ್ದರು. ಮುಂದಿನ ಪ್ರಶ್ನೆ, ಬಳ್ಳಿಂಗಾವೆಯ ಯಾವ ಪ್ರತಿಮೆ ಶಾತವಾಹನರ ಕಾಲಕ್ಕೆ ಸೇರಿದಾಗಿದೆ? ಸೊ ಬಳ್ಳಿಂಗಾಮೆಯಲ್ಲಿರುವಂಥ ಪ್ರತಿಮೆಗಳಲ್ಲಿ ಶಾತವಾಹನರ ಕಾಲಕ್ಕೆ ಸೇರಿದ ಯಾವುದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ತಾರಾಭಗವತಿ. ತಾರಾಭಗವತಿ ಎಂಬುದು ಬಳ್ಳಿಂಗಾವೆಯ ಪ್ರತಿಮೆ, ಅದು ಶಾತವಾಹನರ ಕಾಲಕ್ಕೆ ಸೇರಿದೆ. ಮುಂದಿನ ಪ್ರಶ್ನೆ, ಅಮರಾವತಿ ಮತ್ತು ನಾಗಾರ್ಜುನ ಕೊಂಡದಲ್ಲಿನ ಪ್ರಸಿದ್ಧವಾದ ಭವ್ಯ ಶಿಲ್ಪ ಕಲಾಕೃತಿಗಳಲ್ಲಿ ಡ್ಯಾಶ್ನ ಜೀವನ ಚರಿತ್ರೆಯು ಕಾಣಬಹುದಾಗಿದೆ. ಸೊ ಅಮರಾವತಿ ಮತ್ತು ನಾಗಾರ್ಜುನ ಕೊಂಡದಲ್ಲಿರುವಂಥ ಪ್ರಸಿದ್ಧವಾದ ಭವ್ಯ ಶಿಲಾ ಕಲಾಕೃತಿಗಳಲ್ಲಿ ನಾವು ಯಾರ ಒಂದೊಂದು ಜೀವನ ಚರಿತ್ರೆಯನ್ನು ಕಾಣ್ತೇವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೌತಮ ಬುದ್ಧನ ಜೀವನ ಚರಿತ್ರೆಯನ್ನು ಕಾಣುತ್ತೇವೆ. ಮುಂದಿನ ಪ್ರಶ್ನೆ, ಪಾಣಿನಿಯ ವ್ಯಾಕರಣ ಗ್ರಂಥ.
ಸೊ ಪಾಣಿನಿಯ ವ್ಯಾಕರಣ ಗ್ರಂಥ ಯಾವುದೆಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಷ್ಟಾಧ್ಯಾಯಿ ಸರಿಯಾದ ಉತ್ತರ ಆಗಿರ್ತದೆ. ಸೊ ಇಲ್ಲಿವರೆಗೆ 25 ಪ್ರಶ್ನೆಗಳನ್ನು ನೋಡಿದ್ದೇವೆ. ಇನ್ನು ಕುಳಿದ 25 ಪ್ರಶ್ನೆಗಳನ್ನು ಎರಡನೇ ಭಾಗದಲ್ಲಿ ನಾನು ವಿಡಿಯೋನ ಹಾಕುತ್ತೇನೆ. ಸೊ ನಮ್ಮ ಚಾನಲಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆಗಳು, ಭೂಗೋಳ ವಿಜ್ಞಾನ, ಭಾರತ ಸಂವಿಧಾನ, ಕರ್ನಾಟಕ ಇತಿಹಾಸ, ಸೊ ಎಲ್ಲ ರೀತಿಯ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಹಾಗೂ ಪ್ರಶ್ನೋತ್ತರಗಳನ್ನು ಹಾಕಿರುತ್ತೇವೆ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.